नारायणं निखिलपूर्णगुणैकदेहं निर्दोषमाप्यतमप्यखिलैस्वाक्यैः अस्योद्भवादितमशेषविशेषतोऽभिवन्द्यं सदा प्रियतं नमस्सन्नमामि। अभ्रं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्। श्रीगुरुभ्यो नमः। हरिः ओम्। ಹಿಂದಿನ 82ನೇ ಶ್ಲೋಕದಲ್ಲಿ ಅಣುಭಾಷ್ಯದ ವರ್ಣನೆಯನ್ನು ಮಾಡಲಾಗಿದೆ. ಈಗ ಯಮಕ ಭಾರತ ಅಂತ ಆಚಾರ್ಯರ ಸ್ವತಂತ್ರ ಗ್ರಂಥವಾದ ಯಮಕ ಭಾರತದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂಶ್ಚಿತ್ರ ಕವಿತಾಂ 83ನೇ ಶ್ಲೋಕ. ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃಥಾ ವಿಶ್ವವಿಸ್ಮಯಂ. ಆಚಾರ್ಯರೇ, ಈ ಲೋಕದಲ್ಲಿ ಏನೇ ರಚಿಸಲು ಬಹಳ ಕಷ್ಟಕರವಾದದ್ದು, ಆದರೆ ಆನಂದಕರವಾದದ್ದು. ಅಡಿಗೆ ಮಾಡೋದು ಕಷ್ಟ, ಉಣ್ಣೋದು ಸುಲಭ. ಹೇಗೋ ಸ್ವಲ್ಪ ಅಡಿಗೆ ಮಾಡೋದು ಕಷ್ಟ ಆಗತ್ತೆ, ತಿನ್ನೋದು ಅಷ್ಟು ಅಡಿಗೆ ಮಾಡೋದಷ್ಟು ಕಷ್ಟ ಅಂತ ಆಗೋದಿಲ್ಲ, ಸರಿನಾ? ಹಾಗೆ ಈ ಯಮಕ ಆ ಒಂದು ಛಂದಸ್ಸಿನಲ್ಲಿ, ಹೌದಾ, ಆ ಶಬ್ದಾಲಂಕಾರವನ್ನ ಇಟ್ಟುಕೊಂಡು, ಯಮಕ ಎಂಬ ಒಂದು ಶಬ್ದಗಳ ಅಲಂಕಾರ, ಸರಿನಾ? ಈಗ ಹೆಂಗೆ ಕನ್ನಡದಲ್ಲಿ ಜೋಡಿ ಪದ ಅಂತ ಇರ್ತದೆ, ಆ ರೀತಿ ಇದು ಯಮಕ ಅಂತೇಳಿ ಸಂಸ್ಕೃತದಲ್ಲಿ ಇರುವಂತದ್ದು ಶಬ್ದಾಲಂಕಾರ. ನೀವು ಬರೀ ಆ ಒಂದು ಕಾವ್ಯದಲ್ಲಿ, ಯಮಕ ಭಾರತ ಎಂಬ ಕಾವ್ಯದಲ್ಲಿ ಆ ಹೆಸರು ಯಾಕೆ ಬಂತು ಯಮಕ ಅಂತಂದ್ರೆ, ಅದರಲ್ಲಿ ಸಂಪೂರ್ಣವಾಗಿ ಯಮಕದ ಶಬ್ದಾಲಂಕಾರವೇ ಇದೆ, ಸರಿನಾ? ಆದ್ದರಿಂದ ಆಯ್ತು, ಯಮಕ ಎಂಬುದಾಗಿ ಯಮಕದ ಶಬ್ದಾಲಂಕಾರವೇ ಹೌದು. ಭಾರತ ಅಂತ ಯಾಕೆ ಅಂತಂದ್ರೆ, ಮಹಾಭಾರತದ ಕೆಲವೊಂದು ಪ್ರಮೇಯಗಳನ್ನ ಇಟ್ಟುಕೊಂಡು ನೀವಿಲ್ಲಿ ಶ್ಲೋಕವನ್ನ ಮಾಡಿದ್ದೀರಿ. ಆದ್ದರಿಂದಾಗಿ ಅದರ ಹೆಸರು ಯಮಕ ಭಾರತ ಅಂತ ನೀವು ಇಟ್ಟಿದ್ದೀರಿ. ರಚಿಸಲು ಕಷ್ಟಕರವಾದದ್ದು, ಆದರೆ ಕೇಳಲಿಕ್ಕೆ ಓದಲಿಕ್ಕೆ ಬಹಳ ಆನಂದದಾಯಕವಾದದ್ದು. ಅಂತಹ ಒಂದು ಲೌಕಿಕವಾದ ಕಾವ್ಯ ಸಾಮರ್ಥ್ಯವನ್ನೂ ಕೂಡ ಬರೀ ಶಾಸ್ತ್ರದಲ್ಲಿ ಅಲ್ಲ, ನೀವು ಬರೀ ಪ್ರತ್ಯಕ್ಷ ಅನುಮಾನ ಆಗಮ ಅದು ಇದು ಈ ಬೌದ್ಧ ಮತ, ಜೈನ ಮತ, ಚಾರ್ವಾಕ ಬರೀ ಶಾಸ್ತ್ರದಲ್ಲಿ ಅಲ್ಲ, ಅದನ್ನ ಹೊರತುಪಡಿಸಿ ಕಾವ್ಯಗಳಲ್ಲಿಯೂ ಕೂಡ ನೀವು ಬಹು ಅಗಮ್ಯವಾದ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ. ಆದ್ದರಿಂದ ಕಾವ್ಯದಲ್ಲಿ ರಹಸ್ಯವಾದ, ಅದರಲ್ಲೂ ವಿಶೇಷವಾಗಿ ಮಹಾಭಾರತ ಪ್ರಮೇಯಗಳನ್ನ ಅದರಲ್ಲಿ ಅಡಗಿಸಿ ಇಟ್ಟು ಆಶ್ಚರ್ಯಕರವಾದ ಭಾರತ ಕಥೆಯನ್ನ ನೀವು ಅಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಹೇಳಿದ್ದೀರಿ. ಆದ್ರಿಂದಾಗಿ ಯಮಕ ಭಾರತವೆಂಬಂತಹ ಗ್ರಂಥವನ್ನು ನೀವು ರಚನೆ ಮಾಡಿದ್ದೀರಿ. ಅಷ್ಟು ಅದ್ಭುತ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಭಗವನ್ ಚಿತ್ರ ಕವಿತಾಂ ಲೌಕಿಕೀ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃಥಾಹ ವಿಶ್ವ ವಿಸ್ಮಯಂ. ಅನ್ವಯ ನೋಡಿ. ಭಗವನ್ ಪೂಜ್ಯರಾದ ಆಚಾರ್ಯರೇ, ಭಗವನ್ ಪೂಜ್ಯರಾದ ಆಚಾರ್ಯರೇ, ಲೌಕಿಕಿ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧವಾದ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧವಾದ ಚಿತ್ರ ಕವಿತಾ, ಆಶ್ಚರ್ಯಕರವಾದ
ಶಬ್ದಾಲಂಕಾರದ ಕಾವ್ಯವನ್ನು ಆಶ್ಚರ್ಯಕರವಾದ ಶಬ್ದಾಲಂಕಾರದ ಕಾವ್ಯವನ್ನು ಆಶ್ಚರ್ಯಕರವಾದ ಶಬ್ದಾಲಂಕಾರದ ಕಾವ್ಯವನ್ನು ದರ್ಶಯನ್ ಗ್ರಂಥ ರೂಪದಲ್ಲಿ ತೋರಿಸುತ್ತಿರುವ ದರ್ಶಯನ್ ಗ್ರಂಥ ರೂಪದಲ್ಲಿ ತೋರಿಸುತ್ತಿರುವ ದರ್ಶಯನ್ ಗ್ರಂಥ ರೂಪದಲ್ಲಿ ತೋರಿಸುತ್ತಿರುವ ಗೋಪ್ಯಂ ಸಾಮಾನ್ಯರಿಗೆ ರಹಸ್ಯವಾಗಿರುವ ಗೋಪ್ಯಂ ಸಾಮಾನ್ಯರಿಗೆ ರಹಸ್ಯವಾಗಿರುವ ಗೋಪ್ಯಂ ಸಾಮಾನ್ಯರಿಗೆ ರಹಸ್ಯವಾಗಿರುವ ವಿಶ್ವವಿಸ್ಮಯಂ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ವಿಶ್ವವಿಸ್ಮಯಂ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ವಿಶ್ವವಿಸ್ಮಯಂ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ಭಾರತ ಸಂಕ್ಷೇಪಂ ಭಾರತ ಸಂಕ್ಷೇಪಂ ಭಾರತ ಸಂಕ್ಷೇಪಂ ಮಹಾಭಾರತ ಕಥಾ ಪ್ರತಿಪಾದಕವಾದ ಯಮಕ ಭಾರತವೆಂಬ ಗ್ರಂಥವನ್ನು ಮಹಾಭಾರತ ಕಥಾ ಪ್ರತಿಪಾದಕವಾದ ಮಹಾಭಾರತ ಕಥಾ ಪ್ರತಿಪಾದಕವಾದ ಯಮಕ ಭಾರತವೆಂಬ ಗ್ರಂಥವನ್ನು ಅಕೃತಾಃ ಕಿಲ ಮಾಡಿರುವಿರಷ್ಟೇ ಅಕೃತಾಃ ಕಿಲ ಮಾಡಿರುವಿರಷ್ಟೇ ಪ್ರಶ್ನೆ ಇದ್ರೆ
ಪ್ರಶ್ನೆ ಇದೆನಾ? ಮುಂದೆ ಹೋಗೋಣವಾ? ಸರಿ, ಮುಂದೆ ನೋಡಿ 84ನೇ ಶ್ಲೋಕ. ನಾನಾಸು ಸುಭಾಷಿತ ಸ್ತೋತ್ರ ಗಾಥಾದಿ ಕೃತಿ ಸತ್ಕೃತೀ ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವಾ ಗಣಯಂತಿಕೆ. ಆಚಾರ್ಯ, ನೀವು ಒಂದ ಎರಡ ಅನೇಕ ಸುಭಾಷಿತಗಳನ್ನು ಮಾಡಿದ್ದಾರಂತೆ ನೋಡಿ ಆಚಾರ್ಯರು. ಈಗ ಅವು ಸಿಗೋದು ಕಷ್ಟ. ಸುಭಾಷಿತಗಳನ್ನ ಮಾಡಿದ್ದಾರೆ, ಸ್ತೋತ್ರಗಳನ್ನ, ದ್ವಾದಶ ಸ್ತೋತ್ರ ಮೊದಲಾದವುಗಳನ್ನ ಮಾಡಿದ್ದಾರೆ, ಪದ್ಯಗಳನ್ನ ಮಾಡಿದ್ದಾರೆ, ಸದಾಚಾರ ಸ್ಮೃತಿ, ಜಯಂತಿ ಕಲ್ಪ, ನಖಸ್ತುತಿ, ಕೃಷ್ಣಾಮೃತ ಮಹಾರಣವ, ಇದೇ ಮೊದಲಾದ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಅಲ್ಲ, ನೀವು ಏನ್ ಲೆಕ್ಕ ಹಾಕೋದು? ಸಮುದ್ರದಲ್ಲಿ ಎಷ್ಟು ರತ್ನಗಳಿವೆ ಅಂತ ಯಾರಿಗಾದ್ರೂ ಲೆಕ್ಕ ಹಾಕ್ಲಿಕ್ಕೆ ಬರ್ತದ? ಇರುವಂತಹ ರತ್ನಗಳು ಎಷ್ಟಿವೆ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಹಂಗೆ ಆಚಾರ್ಯರೆಂಬ ಸಮುದ್ರದಲ್ಲಿ ಅವರ ಜ್ಞಾನ ಅಬ್ಧಿಯಲ್ಲಿ ಎಷ್ಟು ಗ್ರಂಥಗಳಿವೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗತ್ತ? ಆಗೋದಿಲ್ಲ. ನಾವು ಕೆಲವೊಂದು ಕಣ್ಣಿಗೆ ಕಂಡಿದ್ದನ್ನ ಇಷ್ಟಿಷ್ಟು ಮಾಡಿದ್ದಾರೆ ಅಂತ ಹೇಳಬಹುದು. ಈ ರೀತಿ ಆ ರತ್ನಾಕರು ಉದ್ಭವಿಸಿವೆಯೋ ಅದರಂತೆ ನಿಮ್ಮಿಂದ ಅನೇಕ ಗ್ರಂಥಗಳು ಪ್ರಕಟವಾಗಿವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ನಾನಾ ಸುಭಾಷಿತ ಸ್ತೋತ್ರ ಗಾಥಾದಿ ಕೃತಿ ಸತ್ಕೃತೀ ತ್ವಯಿ ರತ್ನಾಕರೇ ರತ್ನಶ್ರೇಣೀ ವಾ ಗಣಯಂತಿ ಕೇ. ಅನ್ವಯ ನೋಡಿ. ರತ್ನಾಕರೇ ತ್ವಯಿ, ರತ್ನಾಕರೇ ತ್ವಯಿ, ರತ್ನಗಳಿಗೆ ಆಶ್ರಯವಾದ ಸಮುದ್ರದಂತಿರುವ ನಿಮ್ಮಲ್ಲಿ, ರತ್ನಗಳಿಗೆ ಆಶ್ರಯವಾದ ಸಮುದ್ರದಂತಿರುವ ನಿಮ್ಮಲ್ಲಿ ರತ್ನಗಳಿಗೆ ಆಶ್ರಯವಾದ ಸಮುದ್ರದಂತಿರುವ ನಿಮ್ಮಲ್ಲಿ ರತ್ನಶ್ರೇಣೀಹಿ ವಾ, ರತ್ನಶ್ರೇಣೀಹಿ ವಾ, ರತ್ನಗಳ ಸಮೂಹಗಳಿಂದ, ರತ್ನಗಳ ಸಮೂಹಗಳಂತಿರುವ, ರತ್ನಗಳ ಸಮೂಹಗಳಂತಿರುವ, ರತ್ನಗಳ ಸಮೂಹಗಳಂತಿರುವ ನಾನಾ ಸುಭಾಷಿತ, ನಾನಾ ಸುಭಾಷಿತ ಅನೇಕ ವಿಧವಾದ ಸುಭಾಷಿತಗಳು, ಅನೇಕ ವಿಧವಾದ ಸುಭಾಷಿತಗಳು ಸ್ತೋತ್ರ, ಸ್ತೋತ್ರ, ಸ್ತೋತ್ರಗಳು ಸ್ತೋತ್ರ, ಸ್ತೋತ್ರಗಳು ಗಾಥಾದಿ, ಗಾಥಾದಿ ಪದ್ಯಗಳು ಮೊದಲಾದ, ಗಾಥಾದಿ
ಪದ್ಯಗಳು ಮೊದಲಾದ ಕೃತಿ ಸತ್ಕೃತಿ ಕೃತಿ ಸತ್ಕೃತಿ ಕೃತಿ ಸತ್ಕೃತಿ ರಚನಾರೂಪವಾದ ಸದ್ಗ್ರಂಥಗಳು ರಚನಾರೂಪವಾದ ಸದ್ಗ್ರಂಥಗಳು ಸದ್ಗ್ರಂಥಗಳು ಅಲ್ಲ ಸದ್ಗ್ರಂಥಗಳನ್ನು ರಚನಾರೂಪವಾದ ಸದ್ಗ್ರಂಥಗಳನ್ನು ಕೆ ಗಣಯಂತಿ ಯಾರು ಲೆಕ್ಕ ಮಾಡುತ್ತಾರೆ ಕೆ ಗಣಯಂತಿ ಯಾರು ಲೆಕ್ಕ ಮಾಡುತ್ತಾರೆ ಹಾ ಪ್ರಶ್ನೆ ಇದ್ರೆ ಕೇಳಿ ಪ್ರಶ್ನೆ ಇದೆನಾ ಮುಂದೆ ಹೋಗೋಣವಾ ಅಲ್ಲ ಇಷ್ಟೆಲ್ಲ ಗ್ರಂಥಗಳನ್ನ ಬರೆದ ಮೇಲೆ ಯಾರಾದ್ರೂ ಒಂದು ಆಚಾರ್ಯರಿಗೆ ಅಯ್ಯೋ ಇಷ್ಟೇ ಗ್ರಂಥಗಳನ್ನ ಬರೆದಿದ್ದ ಇಷ್ಟು ಚಿಕ್ಕ ಚಿಕ್ಕ ಗ್ರಂಥಗಳು ಅಂತ ವಿಚಾರ ಮಾಡಿ ಸುಧಾಕ್ಕಿಂತ ಚಿಕ್ಕದಾದದ್ದು ಅನುವ್ಯಾಖ್ಯಾನ ಬರೀ ಶ್ಲೋಕ ರೂಪವಾದದ್ದು ಸರಿ ತುಂಬಾ ಚಿಕ್ಕದೇ ಸರಿನಾ ಆದ್ರೂ 600 ಸುಮಾರು ಶ್ಲೋಕಗಳಿವೆ ಸರಿನಾ ಅಯ್ಯೋ ಇಷ್ಟು ಶ್ಲೋಕಗಳದ್ದು ನೀವು ಮಾಡಿದ್ದೀರಾ ಅಂತ ಯಾರಾದ್ರೂ ಅಂದ್ರೆ ನಿಮಗೆ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳ್ತಾ ಇದ್ದಾರೆ ಯಾರು ಈ ರೀತಿ ಹೇಳ್ತಾರೋ ಅವ್ರು ಮೂರ್ಖರು ಅವರನ್ನು ನೋಡಿ ಸಜ್ಜನರು ನಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಮುಂದಿನ ಶ್ಲೋಕದಲ್ಲಿ ಏಷು ದಭ್ರಮತೀನ್ ದಭ್ರಾನ್ ಹಸತ್ತುಚ್ಛೈ ಸತಾಂ ಸಭಾ ಚಿಂತಾಮಣಿಶ್ಚಿಂತಯಂತಿ ಮಿತಾನಪ್ಯಮಿತಾರ್ಥದಾನ್ ಏನು ಎಷ್ಟು ಅದ್ಭುತ ನೋಡಿ ಒಂದು ನೀವು ರಚಿಸಿರುವಂತಹ ಗ್ರಂಥಗಳು ಸಣ್ಣದು ಯಾರು ಅಲ್ಪ ಜನರು ಭಾವಿಸುತ್ತಾರೆ ಅವರು ಹಾಗೆ ಹೇಳ್ತಾರೆ ಅಷ್ಟೇ ಯಾಕೆ ಅಂತಂದ್ರೆ ದೇವಲೋಕದಲ್ಲಿ ಚಿಂತಾಮಣಿ ಅಂತ ಹೇಳಿ ಒಂದು ಮಣಿ ಇದೆ ನಾವು ಅಪೇಕ್ಷೆ ಪಟ್ಟದ್ದನ್ನ ಕೊಡುತ್ತಂಥದ್ದು ಅಪೇಕ್ಷೆ ಪಟ್ಟದ್ದನ್ನ ಕೊಡುವಂಥದ್ದು ನಾವು ಯಾವುದನ್ನ ಚಿಂತನೆ ಮಾಡ್ತೇವೋ ಅದನ್ನ ಕೊಡುವಂತಹ ಮಣಿ ಆದ್ರಿಂದ ಅದರ ಹೆಸರು ಚಿಂತಾಮಣಿ ಚಿಂತೆಯನ್ನ ಕೊಡುವಂತಹ ಮಣಿ ಅಲ್ಲ ಮತ್ತೆ ಸರಿನಾ ಅಂತಹ ಮಣಿ ದೊಡ್ಡ ದೊಡ್ಡ ಫಲಗಳನ್ನ ಕೊಡುತ್ತೆ ಆದ್ರೆ ಮಣಿ ಇರುವಂತದ್ದು ಎಷ್ಟು ಸಣ್ಣದು ಮಣಿ ತುಂಬಾ ಚಿಕ್ಕದು ನಮ್ಮ 2 ಬೊಗಸೆಯಲ್ಲಿ ಮುಗಿದು ಹೋಗ್ಬಿಡುತ್ತೆ ಆ ಮಣಿ ಅಂತ ಇಟ್ಕೊಳ್ಳಿ ಆ ಚಿಕ್ಕದಾದ ಮಣಿ ದೊಡ್ಡ ದೊಡ್ಡ ಅರ್ಥಗಳನ್ನ ಕೊಡುವ ಹಾಗೆ ನೀವು ಬರೆದಿರುವಂತಹ ಈ ಚಿಂತಾಮಣಿಗೆ ಸದೃಶವಾದ ಅತ್ಯಲ್ಪವಾದ ಈ ಒಂದು ನಿಮ್ಮ ಗ್ರಂಥಗಳು ಚಿಂತಾಮಣಿಯಂತೆಯೇ ಇದೆ ಆಕಾರದಲ್ಲಿ ಅದು ಇದೆ ಆದ್ರೆ ಆ ಫಲದಾತೃತ್ವದಲ್ಲಿ
ಫಲವನ್ನ ಕೊಡುವಂತಹ ವಿಷಯದಲ್ಲಿ ಚಿಂತಾಮಣಿಗಿಂತಲೂ ಅಧಿಕವಾದ ಫಲವನ್ನ ಕೊಡುವಂತಹ ಸಾಮರ್ಥ್ಯ ಈ ನಿಮ್ಮ ಗ್ರಂಥಗಳಿಗೆ ಬಹಳ ಬಹಳ ಅಂತಾದ್ರೆ ಲೌಕಿಕವಾದ ಪದಾರ್ಥಗಳನ್ನ ಆ ಚಿಂತಾಮಣಿ ಕೊಟ್ಟು ಬಿಡಬಹುದು. ಆದರೆ ನಿಮ್ಮ ಗ್ರಂಥ ಚಿಂತಾಮಣಿಗಿಂತ ಚಿಂತಾಮಣಿಯ ಆಕಾರದಲ್ಲಿರುವಂತಹ ಈ ನಿಮ್ಮ ಗ್ರಂಥ ಚಿಂತಾಮಣಿಯಿಂದಲೂ ಕೊಡಲಿಕ್ಕೆ ಆಗದೇ ಇರುವಂತಹ ಮೋಕ್ಷ ರೂಪವಾದ ಅಪೌರುಷೇಯ ಫಲವನ್ನೇ ಕೊಡುತ್ತೆ. ಅದರಿಂದ ಅಷ್ಟು ನಿತ್ಯವಾದ ದೊಡ್ಡದಾದ ಫಲವನ್ನ ಕೊಡುವಂತಹ ಈ ನಿಮ್ಮ ಗ್ರಂಥಗಳನ್ನ ಯಾರಾದರೂ ಚಿಕ್ಕದು, ಅದರಲ್ಲಿ ಯಾವ ವಿಷಯ ಇಲ್ಲ, ಇಷ್ಟೇ ಗ್ರಂಥಗಳನ್ನು ರಚನೆ ಮಾಡಿದ್ದೀರಿ ಅಂತ ಯಾರೇನಾದ್ರೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಗ್ರಂಥಗಳ ಬಗ್ಗೆ ಮಾತಾಡಿದರೆ ಸಜ್ಜನರು ಸುಮ್ಮನೆ ಇರೋದಿಲ್ಲ. ಅವರನ್ನು ನೋಡಿ ನಗ್ತಾರೆ. ಅವರೇ ತಮ್ಮ ಒಂದು ಘನತೆಯನ್ನೇ ಸಜ್ಜನರ ಬಾಯಲ್ಲಿ ಸಿಲುಕುವ ಹಾಗೆ ಮಾಡಿ ತಮ್ಮ ಘನತೆಯನ್ನು ತಾವೇ ಕಳೆದುಕೊಳ್ಳುತ್ತಿದ್ದಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಹೇಳಬಹುದಾ? ಸಮಯ ಇದೆಯಲ್ಲ? ಇದೆ ಆಚಾರ್ಯ. 550 ಇದೆ ಆಚಾರ್ಯ. ಪದಚ್ಛೇದ ನೋಡಿ. ಏಷು ದಭ್ರಮತೀನ್ ದಭ್ರಾನ್ ಹಸತಿ ಉಚ್ಚೈಃ ಸದಾಂ ಸಭಾ ಚಿಂತಾಮಣೀನ್ ಚಿಂತಯಂತಿ ಏತಾನ್ ಅಪಿ ಅಮಿತಾರ್ಥದಾನ್. ಅನ್ವಯ ನೋಡಿ. ಮಿತಾನ್ ಅಪಿ ಚಿಕ್ಕದಾದರೂ, ಮಿತಾನ್ ಅಪಿ ಚಿಕ್ಕದಾದರೂ, ಮಿತಾನ್ ಅಪಿ ಚಿಕ್ಕದಾದರೂ, ಅಮಿತಾರ್ಥದಾನ್ ಪರಿಮಿತಿ ಇಲ್ಲದ ಪ್ರಯೋಜನಗಳನ್ನು ಕೊಡುವ, ಪರಿಮಿತಿ ಇಲ್ಲದ ಪ್ರಯೋಜನಗಳನ್ನು ಕೊಡುವ ಪರಿಮಿತಿ ಇಲ್ಲದ ಪ್ರಯೋಜನಗಳನ್ನು ಕೊಡುವ ಚಿಂತಾಮಣೀನ್ ಚಿಂತಯಂತಿ, ಚಿಂತಾಮಣೀನ್ ಚಿಂತಯಂತಿ. ಚಿಂತಾಮಣೀನ್ ಚಿಂತಯಂತಿ. ಚಿಂತಾಮಣಿ ಎಂಬ ದೇವರತ್ನಗಳನ್ನು ಸ್ಮರಿಸುತ್ತಿರುವ, ಚಿಂತಾಮಣಿ ಎಂಬ ದೇವರತ್ನಗಳಂತೆ ಗ್ರಂಥಗಳನ್ನು ತಿಳಿಯುತ್ತಿರುವ ಅಂತ ಬರ್ಕೊಳ್ಳಿ. ಚಿಂತಾಮಣಿ ಎಂಬ ದೇವರತ್ನದಂತೆ ಗ್ರಂಥಗಳನ್ನು ತಿಳಿಯುತ್ತಿರುವ, ಚಿಂತಾಮಣಿ ಎಂಬ ದೇವರತ್ನದಂತೆ ಗ್ರಂಥಗಳನ್ನು ತಿಳಿಯುತ್ತಿರುವ ಸತಾಂ ಸಭಾ, ಸತಾಂ ಸಭಾ ಸಜ್ಜನರ ಸಮೂಹವು, ಸತಾಂ ಸಭಾ ಸಜ್ಜನರ ಸಮೂಹವು ಏಷು ಈ ಗ್ರಂಥದಲ್ಲಿ, ಏಷು ಈ ಗ್ರಂಥಗಳಲ್ಲಿ, ಏಷು ಈ ಗ್ರಂಥಗಳಲ್ಲಿ ದಭ್ರಮತೀನ್, ದಭ್ರಮತೀನ್ ಅಲ್ಪ ಗ್ರಂಥಗಳೆಂಬ ಭಾವನೆಯುಳ್ಳ, ಅಲ್ಪ ಗ್ರಂಥಗಳೆಂಬ ಭಾವನೆಯುಳ್ಳ ದಭ್ರಾನ್ ಅಲ್ಪ ಜನರನ್ನು, ದಭ್ರ ಅಂದ್ರೆ ಅಲ್ಪ ಜನರು ಅಂದ್ರೆ ಅರ್ಥ ಏನು? ಅಲ್ಪ ಜನರು ಅಂದ್ರೆ ಅರ್ಥ ಏನು ಹೇಳಿ ನೋಡೋಣ ಯಾರಾದ್ರು. ಅಲ್ಪ ಜನರು ಅಂದ್ರೆ ಅರ್ಥ ಏನು? ಯಾರು ನಂಬಲ್ಲೋ ಅವ್ರ. ಅಂದ್ರೆ ಅಲ್ಪ ಜ್ಞಾನ ಉಳ್ಳಂತಹ ಜನರು. ಜ್ಞಾನ, ಅದೇ ಸೂಪರ್.
ದಭ್ರಾನ್ ಅಲ್ಪ ಜನರನ್ನು, ಉಚ್ಚೈಹಿ ಹಸತಿ, ಉಚ್ಚೈಹಿ ಹಸತಿ, ಸುಮ್ನೆ ಗುಸುಗುಸು ನಗೋದಲ್ಲ, ಜೋರಾಗಿ ನಗ್ತಾರಂತೆ ಅವರನ್ನು ನೋಡಿ. ಗಟ್ಟಿಯಾಗಿ ಅಪಹಾಸ್ಯ ಮಾಡಿ ನಗುತ್ತದೆ, ಗಟ್ಟಿಯಾಗಿ ಅಪಹಾಸ್ಯ ಮಾಡಿ ನಗುತ್ತದೆ. ನಾವು ನಗೋದು ಅವ್ರಿಗೆ ಕೇಳಿಸ್ಬೇಕು. ಆ ರೀತಿ ಸಜ್ಜನರ ಒಂದು ಸಮೂಹ ಅವರನ್ನ ನೋಡಿ, ಅಲ್ಪ ಜನರನ್ನ, ಅಲ್ಪ ಜ್ಞಾನಿಗಳನ್ನ ನೋಡಿ ನಗುತ್ತದೆ ಅಂತ ಹೇಳ್ತಾ ಇದೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.